ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಮ್ಮ ಮನೆ ಎದುರುಗಡೆ ಇರುವಂತಹ ಅಲ್ಸೂರ್ ಲೇಕನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಅಲ್ಸೂರ್ ಲೇಕನ್ನು ಬೆಂಗಳೂರಲ್ಲೇ ಸೊ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ ಅಂತಲೇ ಕರಿಬೋದು. ಸೊ ಇದು ಅರೌಂಡ್ 123.6 ಅಷ್ಟು ಎಕರಷ್ಟು ಲ್ಯಾಂಡ್ ಇದೆ. ಸೊ ತುಂಬಾ ದೊಡ್ಡದಿದೆ ಅಂತಲೇ ಹೇಳ್ಬೋದು. ಸೊ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು. ಸೊ ಎಂಟ್ರೆನ್ಸು ಈ ಸೈಡ್ ಒಂದು ವೇ ಇದೆ, ಹಾಗೆ ರೈಟ್ ಸೈಡ್ ಒಂದಿದೆ, ಲೆಫ್ಟ್ ಸೈಡ್ ಒಂದಿದೆ. ಸೊ ಇವತ್ತು ನಾನು ನಿಮಗೆ ರೈಟ್ ಸೈಡ್ ಕವರ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಲೇಕು ಅಂತ ಅನ್ನೋದು. ಸೊ ದಿಸ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಡೈಲಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಈ ಪ್ಲೇಸ್ಗೆ ಬರ್ತೀವಿ. ಲೈಕ್ ಒಂಥರ ವಾಕ್ ಮಾಡ್ಬೋದು, ಇಲ್ಲಿ ಎಕ್ಸಸೈಸಸ್ಸನ್ನು ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಕಂಪ್ಲೀಟ್ಲಿ ಒಂಥರ ಸ್ವರ್ಗನೇ ಅಂತ ಕರಿಬೋದು. ಇಟ್ಸ್ ಒನ್ ಆಫ್ ಮೈ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು. ಸೊ ಈ ಪ್ಲೇಸಲ್ಲಿರೋದು ನನಗೆ ಐ ಫೀಲ್ ವೆರಿ ಲಕ್ಕಿ ಅಂತಲೇ ಅನಿಸುತ್ತೆ. ಸೊ ಅದು ಹೇಗಿದೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ನೀವು ಎಂಜಾಯ್ ಮಾಡ್ಬೋದು. ಸೊ ಇದು ಅಲ್ಸೂರ್ ಲೇಕ್ ಅಂತಲೂ ಕರೀತಾರೆ, ಅಥವಾ ಹಲ್ಸೂರು ಲೇಕ್ ಅಂತಲೂ ಕರೀತಾರೆ ಅಂತಲೇ ಹೇಳ್ಬೋದು. ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ ಅಂತಲೇ ಅನ್ಬೋದು. ತುಂಬಾ ವಿಶಾಲವಾಗಿದೆ, ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಒಂದು ವಿಡಿಯೋದಲ್ಲಿ ಅದನ್ನು ಕವರ್ ಮಾಡೋದು ನನಗೆ ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಸೊ ನಾವು ಪ್ರತಿ ಸತ ಈ ರೈಟ್ ಸೈಡ್ ನಾವು ಹೋಗಿ ಕಂಪ್ಲೀಟ್ಲಿ ಅದು ಡೆಸ್ಟಿನೇಷನ್ ಫುಲ್ ಲಾಸ್ಟ್ ರೀಚ್ ಆಗಿ ಬರ್ತೀವಿ ಅಂತ ಹೇಳ್ಬೋದು. ಸೊ ಅಷ್ಟೇ ನಮಗೆ ಸಾಕಾಗಿಬಿಡುತ್ತೆ. ಸೊ ಅಷ್ಟು ಈ ಸೈಡ್ ಅಷ್ಟೇ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಟೈಮ್ ನಾನು ಏನು ಮಾಡ್ತೀನಿ, ಆ ಸೈಡು ಕವರ್ ಮಾಡ್ತೀನಿ. ಸೊ ಇವತ್ತು ನೀವು ನೋಡ್ಬೋದು ಈ ಸೈಡು ಹೇಗಿದೆ ವೇ ಅನ್ನೋದನ್ನು ನೀವು ನೋಡಿ ಎಂಜಾಯ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ, ಇದಕ್ಕೆ ಹೇಗೆ ಹಲ್ಸೂರು ಅಂತ ನೇಮ್ ಬಂತು ಈ ಲೇಕಿಗೆ ಅಂತ ಅನ್ಬೋದು. ಏನಪ್ಪ ಅಂದರೆ, ಇದು ಹಲ್ಸೂರು ಅನ್ನೋ ಒಂದು ಪ್ಲೇಸಲ್ಲಿ ಸಿಚುವೇಟೆಡ್ ಆಗಿರೋದ್ರಿಂದ ಸೊ ಅದಕ್ಕೆ ನಾವು ಹಲ್ಸೂರು ಲೇಕ್ ಅಂತಲೇ ಕರಿತೀವಿ ಅಂತ ಹೇಳ್ಬೋದು. ಸೊ ನೀವೇನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಥವಾ ಮೆಟರ್ನಿಟಿ ಫೋಟೋಶೂಟು ಏನಾದರೂ ಮಾಡಿಸ್ಬೇಕಂತಂದರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾನು 5th ಮಂತ್ ಪ್ರೆಗ್ನೆಂಟ್ ಇದ್ದೆ. ಸೊ ಆವಾಗ ನಾನು ಈ ಪ್ಲೇಸಲ್ಲಿ ಪ್ರತಿಯೊಂದು ಎಲ್ಲಿ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡಿದ್ದೆ. ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಗ್ರೇಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಪ್ರೆಗ್ನೆನ್ಸಿ ಮೆಟರ್ನಿಟಿ ಫೋಟೋಶೂಟ್ಗೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆ ಗ್ರೀನರಿಗೆ ಫೋಟೋಸ್ ಎಲ್ಲ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಲೇಕಲ್ಲಿ ಏನಪ್ಪ ಅಂತಂದರೆ ಬೋಟ್ ರೈಡ್ಸನ್ನೆಲ್ಲ ಅಲೋ ಮಾಡಲ್ಲ ಕಾಮನ್ ಪೀಪಲ್ಗೆ. ಸೊ ಬೋಟ್ ರೈಡ್ಸ್ ಎಲ್ಲ ಅಲೋ ಮಾಡಲ್ಲ ಅಂತ ಹೇಳ್ಬೋದು. ಇಲ್ಲಿ ರಿಮೈನಿಂಗ್ ಪ್ಲೇ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ. ಇಲ್ಲಿ ಮಾರ್ನಿಂಗ್ ಎಲ್ಲ ಅಂಕಲ್ಸ್ ಎಲ್ಲ ವಾಲಿಬಾಲ್ ಆಡೋಕ್ಕೆ, ಫುಟ್ಬಾಲ್ ಆಡೋಕ್ಕೆ ಥರ ಗ್ರೌಂಡ್ ಪ್ಲೇಸ್ ಚೆನ್ನಾಗಿದೆ. ಹಾಗೆ ಸೀಟಿಂಗ್ ಪ್ಲೇಸಸ್ ಕೂಡ ಚೆನ್ನಾಗಿದೆ. ಸೊ ಕೂತ್ಕೊಂಡು ಮಾತಾಡ್ಬೋದು, ಚಿಲ್ ಮಾಡ್ಬೋದು, ಆ ಥರ ಪ್ಲೇಸಸ್ಸು ಸಖತ್ತಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಫಿಶಿಂಗ್ ಕೂಡ ಮಾಡ್ತಾರೆ. ಸೊ ಅವ್ರದ್ದೇ ಆದಂಥ ಅಲ್ಲಿ ಮನೆಗಳು ಇದೆ ಸೈಡ್ಗೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಬುಷಸ್ಸು ಟ್ರೀಸ್ ಇರೋದ್ರಿಂದ ಸೊ ಸ್ನೇಕನ್ನು ನೋಡ್ಬೋದು. ಸೊ ಒನ್ ಟೈಮ್ ನಾನು ಸ್ನೇಕ್ ನೋಡಿದೆ. ಜಸ್ಟ್ ನಾವು ಹೋಗುವಂಥ ವೇ ಇದೆಯಲ್ಲ, ಸೊ ಜಸ್ಟ್ ಇಲ್ಲೇ ವೇಯಲ್ಲೇ ಪಾಸ್ ಆಗೋಯ್ತು. ಸೊ ವೆರಿ ಕೇರ್ಫುಲ್ ಆಗಿರಬೇಕಾಗತ್ತೆ ನಾವು. ಸೊ ಒಂದು ಸ್ನೇಕನ್ನು ನೋಡಿದ್ವಿ ನಾವು. ಸೊ ಇನ್ನೊಂದೇನಪ್ಪ ಅಂದರೆ, ಇದು ಬೆಸ್ಟ್ ಟೈಮು ಯಾವಾಗ ನಾವು ವಿಸಿಟ್ ಮಾಡ್ಬೋದು ಈ ಲೇಕಿಗೆ ಅಂತಂದರೆ, ನನಗನ್ಸೋ ಮಟ್ಟಿಗೆ ಯಾವಾಗಲೂ ಗ್ರೀನ್ ಆಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಬಟ್ ನೀವು ಯಾವಾಗ ಗಣೇಶ ಚತುರ್ಥಿ ಹಬ್ಬ ಇರುತ್ತಲ್ಲ, ಸೊ ಗಣೇಶನ ವಿಸರ್ಜನೆ ಮಾಡುವಾಗ ಎಲ್ಲ ದೊಡ್ಡದಾಗಿರುವಂಥ ಗಣಪತಿಗಳನ್ನೆಲ್ಲ ಇಲ್ಲೇ ವಿಸರ್ಜನೆ ಮಾಡ್ತಾರೆ. ಸೊ ಆ ಸೈಡ್ ಒಂದು ಪಾಂಡ್ ಇದೆ. ಸೊ ಆ ಪಾಂಡಲ್ಲಿ ಅವರು ವಿಸರ್ಜನೆ ಮಾಡ್ತಾರೆ. ಸೊ ಅವಾಗ ಎಲ್ಲ ಟೈಪ್ ಗಣಪತಿಗಳನ್ನು ನೀವು ನೋಡ್ಬೋದು. ಸೊ ನಾನು ಪ್ರತಿ ಇಯರ್ ಮಿಸ್ ಮಾಡದೆ ಹೋಗಿ ನೋಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅವಾಗ ನೀವು ವಿಟ್ನೆಸ್ ಮಾಡ್ಬೋದು. ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಲೇಕಿಗೆ ಏನಾದರೂ ಫೀಸ್ ಏನಾದರೂ ಎಂಟ್ರಿಗೆ ತೊಗೋತಾರೆ ಅಂತ ಅನ್ಬೋದು. ಏನೂ ಇಲ್ಲ. ಸೊ ಫೀ ಆ ಥರ ಎಂಟ್ರಿಗೆ ಏನೂ ತೊಗೊಳ್ಳಲ್ಲ. ಬರ್ಬೋದು, ಆರಾಮ್ ಎಂಜಾಯ್ ಮಾಡ್ಬೋದು. ಎಲ್ಲ ಪ್ರತಿಯೊಂದನ್ನು ಫೋಟೋಶೂಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಸಖತ್ತಾಗಿ ಬರುತ್ತೆ ಫೋಟೋಸು ವೀಡಿಯೋಸ್ ಎಲ್ಲ ಅಂತ ಹೇಳ್ಬೋದು. ಥಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ ಒಂದು 6 o'clock ಓಪನ್ ಮಾಡಿದರೆ ಒಂದು 12 o'clock ತನಕ ಓಪನ್ ಇರುತ್ತೆ. 11:30 12 o'clock ತನಕ ಇರುತ್ತೆ. ಆಮೇಲೆ ಕ್ಲೋಸ್ ಮಾಡ್ತಾರೆ. ಆಮೇಲೆ 4 o'clock ಓಪನ್ ಆಗುತ್ತೆ. ಸೊ ಓಪನ್ ಆಗಿ ಒಂದು 7:30 ತನಕ ಅಷ್ಟಿರುತ್ತೆ. ಸೊ ಓಪನಿಂಗ್ ಕ್ಲೋಸಿಂಗ್ ಇದೆ ಅಷ್ಟೇ, ಬಟ್ ಎಂಟ್ರಿ ಫೀ ಆ ಥರ ಏನೂ ಇಲ್ಲ ಅಂತ ಹೇಳ್ಬೋದು.
ಲೇಕು ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗೋದೇ ಇಲ್ಲ. ಸೊ ನೀವು ಏನಾದರೂ ಬಂದರೆ ಕಂಪ್ಲೀಟಾಗಿ ನೋಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ ನಿಮಗೆ ಮಿನಿಮಮ್ ಒಂದು 2 ಅವರ್ಸ್ ಆದರೂ ಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ನೀವು ಹೇಗಿದೆ ಎಲ್ಲ ನೋಡ್ಬೋದು ಅಂತ ಹೇಳ್ಬೋದು. ಇನ್ನು ಆ ಸೈಡು ಈ ಸೈಡ್ ಜಸ್ಟ್ ವೇ ಹೋಗೋದಿದೆ. ಆ ಸೈಡು ಏನಿದೆಯಪ್ಪ ಅಂದರೆ ಅಲ್ಲೆಲ್ಲ ಫುಡ್ ಚಾಟ್ಸು ಎಲ್ಲ ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಮತ್ತು ಆ ಸೈಡ್ ಇನ್ನೂ ಸ್ವಲ್ಪ ಕೆಳಗಡೆ ಹೋದರೆ ನಾವು ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಸಖತ್ತಾಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅದು ನಮ್ಮ ಕ್ವಾರ್ಟರ್ಸ್ ಎದುರುಗಡೆನೇ ಇದೆ. ಅದು ಒಂದು ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಮಗಳಿಗೆ ಸೊ ಇವಾಗ ಅವಳು ವಾಕ್ ಮಾಡೋದು ಕಲಿತಾ ಇದ್ದಾಳಲ್ಲ, ಸೊ ಅವಳು ನಾವು ಪುಟ್ ಹೆಜ್ಜೆ ಇಟ್ಕೊಂಡು ಸ್ವಲ್ಪ ಈ ಲೇಕಲ್ಲಿ ವಾಕ್ ಮಾಡೋದನ್ನು ಕಲಿಸ್ತಾ ಇದ್ದೀವಿ ಅವಳಿಗೆ ಅಂತ ಹೇಳ್ಬೋದು. ಸೊ ಅವಳು ಕೂಡ ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ತಾಳೆ ಅಂತ ಹೇಳ್ಬೋದು. ಸೊ ಮಕ್ಕಳು ಏನಾದರೂ ಬಂದರೆ ಅವ್ರಿಗೆ ಸಖತ್ತಾಗಿ ಅನಿಸುತ್ತೆ, ಎಂಜಾಯ್ ಮಾಡ್ತಾರೆ. ಸೊ ಆ ಸೈಡು ಎಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಲೈಕ್ ಜೋಕಾಲಿ, ಜಾರುಗುಂಡಿ ಮತ್ತು ಸ್ವಲ್ಪೊಂದು ಗೇಮ್ಸ್ಗಳು ಆ ಥರ ಎಲ್ಲ ಆ ಸೈಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ಏನಾದರೂ ಬೆಂಗಳೂರಲ್ಲಿ ಇದ್ದರೆ ಈ ಪ್ಲೇಸ್ನ ಒಂದು ಟೈಮ್ ಮಸ್ಟ್ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸು, ನಿಮ್ಮದು ಫೇವ್ರೆಟ್ ಆಗುತ್ತೆ, ನೋ ಡೌಟ್ ಇನ್ ದ್ಯಾಟ್. ಸಖತ್ತಾಗಿದೆ ಜಾಗ. ಮತ್ತು ಆ ವೇ ಎಂಜಾಯ್ ಮಾಡೋದು. ಸೊ ವೇ ಹೋಗೋದಿದೆಯಲ್ಲ, ಅದು ಸುತ್ತಲೂ ಗಿಡಗಳಿವೆಯಲ್ಲ, ಸೊ ಅದನ್ನೇ ಒಂಥರ ನಮಗೆ ಸ್ವರ್ಗ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಪ್ಲೇಸು, ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದು ಪಾರ್ಟ್ 1 ಆಗಿ ಇಟ್ಕೊಳ್ತೀನಿ ನಾನು, ಬಿಕಾಸ್ ಭಾಳನೇ ದೊಡ್ಡದಿದೆ ಇದು. ಇಷ್ಟು ಅರೌಂಡ್ 126 ಎಕರ್ ಇದೆ ಅಂತಲೇ ಹೇಳಿದೆನಲ್ಲ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಇಟ್ಕೋಬೇಕಂತಂದರೆ ನಾನು ನೆಕ್ಸ್ಟು ಯಾವಾಗ ನಾನು ಹೋಗ್ತೀನಲ್ಲ, ಸೊ ಅವಾಗೆಲ್ಲ ನಾನು ವಿಡಿಯೋ ಮಾಡಿಟ್ಕೊಂಡಿರ್ತೀನಿ. ಸೊ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ನೇಚರು ಎಲ್ಲ ವಿಡಿಯೋಸ್ ಬೇಕು. ಸೊ ನನ್ನ ಕ್ವಾರ್ಟರ್ಸ್ ನೇಚರ್ ಎದುರುಗಡೆ ಇರೋದ್ರಿಂದ ಸೊ ಕ್ವಾರ್ಟರ್ಸು ಕೂಡ ತುಂಬ ಒಳಗಡೆನೂ ನೇಚರ್ ಚೆನ್ನಾಗಿದೆ. ಸೊ ಇದರಿಂದನೇ ನಾವು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವೀಡಿಯೋಸಲ್ಲಿ ಇದನ್ನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೀವೇನಾದರೂ ಮಾರ್ನಿಂಗ್ ವಾಕ್ ಮಾಡೋ ಪರ್ಸನ್ ಆಗಿದ್ದರೆ, ಸೊ ಡೈಲಿ ವಾಕಿಂಗ್ ಮಾಡ್ತೀನಿ ಅಂತಂದರೆ ಸೊ ಈ ಪ್ಲೇಸು ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒನ್ ಆಫ್ ದ ಬೆಸ್ಟ್ ಪ್ಲೇಸು ವಾಕ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ಮನಸ್ಸಿಗೆ ಫೀಲ್ ನೆಮ್ಮದಿಯಾಗಿ ಅನಿಸುತ್ತೆ, ಫೀಲ್ ಗುಡ್, ಒಂಥರ ಗುಡ್ ಫೀಲ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಇಲ್ಲೇ ಪಕ್ಕದಲ್ಲಿ ಏನು ಕಾಣಿಸ್ತಿದೆಯಲ್ಲ ಖಾಲಿ ಜಾಗ, ಸೊ ಅಲ್ಲೆಲ್ಲ ಏನು ಮಾಡ್ತಾರೆ, ಬಹಳಷ್ಟು ಜನ ವಾಲಿಬಾಲು, ಫುಟ್ಬಾಲನ್ನು ತೊಗೊಂಬಂದು ಮಾರ್ನಿಂಗ್ ಟೈಮಲ್ಲಿ ಅಲ್ಲಿ ಆಡ್ತಾ ಇರ್ತಾರೆ. ಸೊ ಅದರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು. ಸೊ ಮುಂದೆ ನೋಡ್ರಿ ನೀವು ಅಂತಲೇ ಹೇಳ್ತೀನಿ. ಸೊ ಈ ಸೈಡ್ ಬಂದರೆ ಇದು ಎಂಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಫೋಟೋಶೂಟ್ಗೆ ಚೆನ್ನಾಗಿ ಅನಿಸುತ್ತೆ. ಸೊ ಅಲ್ಲಿ ಸ್ವಲ್ಪ ಓಪನ್ ಏರಿಯಾ ಇರೋದ್ರಿಂದ ಅಲ್ಲಿ ಆಟ ಆಡ್ಬೋದು. ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದು ಮಾರ್ನಿಂಗ್ ಆಟ ಆಡ್ತಾ ಇರ್ತಾರೆ, ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ನೋಡ್ಬೋದು ನೀವು ಹೇಗಿದೆ ಅಂತ. ಸೊ ದಿಸ್ ಇಸ್ ದ ಎಂಡ್ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ ಮಾರ್ನಿಂಗ್ ಬಂದುಬಿಟ್ಟು ಒಂದಷ್ಟು ಎಕ್ಸಸೈಸ್ಗಳನ್ನು ಲೈಕ್ ಬೇಸಿಕ್ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತೀನಿ. ಸೊ ಅಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಒಂದಿಷ್ಟು ಟೂಲ್ಸು ಇದ್ದಾವೆ. ಸೊ ಅದು ಕೂಡ ಚೆನ್ನಾಗಿದೆ. ಸೊ ಅದನ್ನು ಟ್ರೈ ಮಾಡ್ಬೋದು. ಸೊ ಇಲ್ಲ ನಿಮಗೆ ಓಪನ್ ಸ್ಪೇಸಲ್ಲಿ ಮಾಡ್ತೀರಾ ಅಂತಂದರೆ ಈ ಥರ ಬೇಸಿಕ್ ಎಕ್ಸಸೈಸ್ಗಳನ್ನು ನೀವು ಮಾಡ್ಬೋದು. ಸೊ ಈ ಥರ ಸ್ವಲ್ಪ ಅಂತೂ ಮಾಡ್ತೀನಿ. ಈ ಥರ ನಾನು ಮಾಡಿಬಿಟ್ಟು ಚಿಲ್ ಮಾಡಿಬಿಟ್ಟು ಹೋಗ್ತೀನಿ. ಇದು ಪ್ಲೇಸ್ ಬಂದುಬಿಟ್ಟು ಒಂಥರ ಸಿಟಿ ಸೆಂಟರಾಗಿ ಲೊಕೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನಿಮಗೆ MG ರೋಡು ತುಂಬಾ ಹತ್ತಿರ ಆಗುತ್ತೆ. ಸೊ MG ರೋಡ್ ರೀಚ್ ಹೋಗಬೇಕು ಪ್ಲ್ಯಾನ್ ಮಾಡಿದರೆ MG ರೋಡು ತುಂಬಾ ನಿಮಗೆ ಹತ್ತಿರ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿಂದ. ಹಾಗೆ ನೀವು ಈ ಸೈಡ್ ಬಂದುಬಿಟ್ರೆ ಲೈಕ್ ಕಮರ್ಷಿಯಲ್ ಸ್ಟ್ರೀಟ್ ಏನಾದರೂ ಶಾಪಿಂಗ್ ಮಾಡ್ತೀನ ಅಂತಂದರೆ ಕಮರ್ಷಿಯಲ್ ಸ್ಟ್ರೀಟು ಕೂಡ ತುಂಬಾ ಹತ್ತಿರ ಆಗುತ್ತೆ. ಇಂದಿರಾನಗರು, ಸೊ ಇವೆಲ್ಲ ಪ್ಲೇಸಸ್ಸು ಇದು ಸಿಟಿ ಸೆಂಟರ್ ಆಗಿರೋದನ್ನ ಲೊಕೇಟು ತುಂಬಾ ಚೆನ್ನಾಗಿದೆ ಪ್ಲೇಸು. ಹಾಗೆ ಎಲ್ಲನೂ ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅಂತಲೇ ಅಂತಾರೆ. ಐ ಲವ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು.
ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ಲೇಸು. ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಹಲ್ಸೂರು ಲೇಕನ್ನು. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಸೊ ನನ್ನ ಮಗಳ ಜೊತೆ ನಾನು ಸ್ವಲ್ಪ ಒಂದು ಟೈಮ್ ಸ್ಪೆಂಡ್, ಸೊ ಫ್ಯಾಮ್ಲಿ ಟೈಮು ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನೀವು ಫುಲ್ ಫ್ಯಾಮ್ಲಿ ಬಂದು ಇಲ್ಲಿ ಚಿಲ್ ಮಾಡ್ತೀರಾ ಅಂತಂದರೆ, ಸೊ ಮಾರ್ನಿಂಗು ಒಂಥರ ರಿಫ್ರೆಶ್ ಅನಿಸುತ್ತೆ ನಿಮಗೆ. ಸೊ ನಾನು ಆಲ್ವೇಸ್ ಮಾರ್ನಿಂಗ್ ಹೋಗೋಕ್ಕೆ ಇಷ್ಟಪಡ್ತೀನಿ ಈ ಪ್ಲೇಸ್ಗೆ, ಸಖತ್ತಾಗಿರುತ್ತೆ. ಮತ್ತು ಹಾಗೆ ಈವ್ನಿಂಗು ಕೂಡ ಅರೌಂಡ್ 4 o'clock ಓಪನ್ ಮಾಡ್ತಾರಲ್ಲ, ಸೊ ಆವಾಗ ನಾವು ಈ ಪ್ಲೇಸಿಗೆ ಹೋದ್ವಿ ಅಂತಂದರೆ ಆವಾಗೂ ಕೂಡ ನಮಗೆ ಸಖತ್ತಾಗಿ ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ ಅಂತ ಹೇಳ್ಬೋದು. ಸೊ ನಾವು ವಾಕ್ ಮಾಡುವಾಗ ನಮ್ಗೆ ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಆಗಲಿ ಆ ಥರ ಏನು ಅನಿಸಲ್ಲ. ಬಿಕಾಸ್ ಆ ವೇ ಮತ್ತು ಆ ಟ್ರೀಸು, ಆ ಲೇಕು, ವಾಟರ್ ಎಲ್ಲ ನೋಡ್ತಾ ವಾಕ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯ ಸ್ಟ್ರೆಸ್ ಅನಿಸಲ್ಲ. ಸೊ ನಿಮಗೆ ಇನ್ಫ್ಯಾಕ್ಟ್ ಗೊತ್ತೇ ಆಗೋದಿಲ್ಲ ನಾವು ರೀಚ್ ಆಗಿದ್ವಾ, ಸೊ ಇಷ್ಟೆಲ್ಲ ನಾವು ಕವರ್ ಮಾಡಿದ್ವಾ ಅಂತ ಅನ್ನೋದು ಗೊತ್ತೇ ಆಗೋದಿಲ್ಲ. ನಾವು ಸುಮ್ಮನೆ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಹಾಗೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ದೆ. ಸೊ ಯಾವುದೇ ರೀತಿಯಾದಂಥ ಥಾಟ್ಸ್ ಬರೋದಿಲ್ಲ ಈ ಪ್ಲೇಸಿಗೆ ಹೋದಾಗ. ಆ ಗ್ರೀನರಿ, ಸೊ ಇನ್ನೊಂದೇನಪ್ಪ ಅಂತಂದರೆ ನಾನು ಸ್ಪೆಷಲಿ ಗ್ರೀನರಿನ ತುಂಬಾ ಲೈಕ್ ಮಾಡ್ತೀನಿ. ಸೊ ನನ್ನ ಡೆಸ್ಟಿನೇಷನ್ನು ಈ ಗ್ರೀನರಿ ಮಧ್ಯೆ ನನ್ನ ಎದುರುಗಡೆನೇ ಇದೆಯಲ್ಲ ಅನ್ನೋದು ತುಂಬಾ ಇಷ್ಟ ಇದೆ ನನಗೆ. ತುಂಬ ಲೈಕ್ ಮಾಡ್ತೀನಿ. ಲೈಕ್ ಗ್ರೀನರಿ ನೋಡಿದ್ರೇ ಮನಸ್ಸಿಗೆ ಒಂಥರ ಏನೋ ನೆಮ್ಮದಿ ಅನಿಸುತ್ತೆ. ಏನು ಥಾಟ್ಸೇ ಬರೋಲ್ಲ, ಲೈಕ್ ನೆಗೆಟಿವ್ ಥಾಟ್ಸ್ ಆ ಥರ ಏನು ಬರೋಲ್ಲ, ಒಂಥರ ರಿಫ್ರೆಶಿಂಗ್ ಆಗಿ ಅನಿಸುತ್ತೆ. ಸೊ ನೀವು ಕೂಡ ಇಲ್ಲಿ ಒಂದು ಟೈಮ್ ವಿಸಿಟ್ ಮಾಡಿ ಈ ಎಕ್ಸ್ಪೀರಿಯನ್ಸನ್ನು ನೀವು ತಗೊಳ್ಳಿ ಅಂತಲೇ ಹೇಳ್ತೀನಿ. ಇಲ್ಲಿ ಬಂದುಬಿಟ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಈ ಪ್ಲೇಸು. ಸೊ ಒಂದು ಕಡೆ ನಿಂದ್ರಲ್ಲ ಅವಳು, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಅವಳಿಗೂ ಕೂಡ. ಸೊ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಪ್ಲೇಸ್ಗೆ. ನೀವು ನೋಡ್ಬೋದು. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಚಿಲ್ ಮಾಡ್ತಾಯಿದ್ದೆ. ಸೊ ಫ್ಯಾಮ್ಲಿ ಟೈಮು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಫ್ಯಾಮ್ಲಿ ವಿಸಿಟ್ ಕೂಡ ಮಾಡಿದರೆ, ಮತ್ತು ಅಲ್ಲಿ ಚಾಟ್ಸ್ ಕೂಡ ಇರುತ್ತೆ. ಸೊ ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿ ಸಲ ಎಂಜಾಯ್ ಮಾಡಿಕೊಂಡು ಚಾಟ್ಸ್ ತಿನ್ಕೊಂಡು ಬೆಸ್ಟ್ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವಳು ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಸೊ ಕ್ಯಾಮ್ರಾ ಅಲ್ಲಿಟ್ಟಿದ್ದೆ, ಸೊ ಕ್ಯಾಮ್ರಾನೇ ನೆಕ್ಸ್ಟು ಈ ಥರ ಕೆಲವೊಂದು ಟೂಲ್ಸ್ ಇದೆ. ಸೊ ಅದರಿಂದನೇ ಎಕ್ಸಸೈಸ್ ಮಾಡ್ಬೋದು. ಸೊ ಇದು ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇವೆಲ್ಲ ಟೂಲ್ಸನ್ನ ಯೂಸ್ ಮಾಡಿಕೊಂಡು ನೀವು ಎಕ್ಸಸೈಸ್ ಮಾಡಿದರೆ, ಲೈಕ್ ಲೆಗ್ ಫ್ಯಾಟ್ ಇದ್ದರೆ ಇನ್ನೂ ಎಲ್ಲ ಬೋರ್ನ್ ಆಗುತ್ತೆ ಅಂತ ಹೇಳ್ಬೋದು. ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ, ಒಂಥರ ಕೂಲ್ ಅಂತ. ಆ ಥರ ಬಾಡಿ ಒಂಥರ ಎಕ್ಸಸೈಸ್, ಕಂಪ್ಲೀಟ್ ಬಾಡಿ ಎಕ್ಸಸೈಸ್ ಪ್ರತಿಯೊಂದು ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಅದು ಒನ್ ಆಫ್ ದ ಬೆಸ್ಟ್ ಥಿಂಗು ಈ ಲೇಕಲ್ಲಿ ಬಂದರೆ. ಕಂಪ್ಲೀಟ್ಲಿ ಬಾಡಿ ಎಕ್ಸಸೈಸು, ಲೈಕ್ ನೋಡ್ಬೋದು ನೀವು, ಸೈಕ್ಲಿಂಗ್ ಇದೆ. ಲೈಕ್ ನನಗೂ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಒಂದಿಷ್ಟು ಎಕ್ಸಸೈಸ್ಗಳನ್ನು ಟ್ರೈ ಮಾಡ್ತೀನಿ, ಲೈಕ್ ಫ್ಯಾಟ್ ಎಲ್ಲ ಬರ್ನ್ ಆಗೋಕ್ಕೆ. ಇಲ್ಲಿ ಲೇಕ್ ಈ ಕಡೆ ನಾನು ಕೆಲವೊಂದು ಎಕ್ಸಸೈಸ್ಗಳನ್ನೆಲ್ಲ ಟ್ರೈ ಮಾಡ್ತೀನಿ, ನೋಡ್ಬೋದು ನೀವು. ಅಲ್ಲಿ ಮಾರ್ನಿಂಗ್ ತುಂಬ ಜನ ಬರ್ತಾರೆ ಎಕ್ಸಸೈಸ್ಗಳನ್ನೆಲ್ಲ ಮಾಡಿಕೊಂಡು ಚಿಲ್ ಮಾಡೋಕ್ಕೆ. ತುಂಬ ಜನ ಇರ್ತಾರೆ ಅಂತ ಹೇಳ್ಬೋದು. ಸೊ ಆಂಟೀಸು, ಅಂಕಲ್ಲು ಎಲ್ಲ ಬಂದುಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಎಲ್ಲ ಎಕ್ಸಸೈಸ್ಗಳನ್ನೆಲ್ಲ ಸ್ವಲ್ಪ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಸೊ ಇದು ಮೇನ್ ಎಂಟ್ರೆನ್ಸ್ ಇದೆಯಲ್ಲ, ಗೇಟಿಂದ ನಾವು ಈ ಸೈಡ್ ಹೋಗಿದ್ವಿ. ಸೊ ಇಲ್ಲಿ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ. ಸೊ
ಸೊ ವಾಶ್ರೂಮ್ ನೋಡ್ಬೋದು ನೀವು ಅವೈಲೇಬಲ್ ಇದೆ. ಸೊ ಆ ಸೈಡನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಬೇಕಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನನಗೆ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಹೇಳಿ. ನಾನು ಆ ಸೈಡು ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಸೊ ಇಲ್ಲಿಂದ ನಾವು ಇದು ಮೇನ್ ಗೇಟಿಂದ ಅಲ್ಲಿ ನಮ್ಮ ಕ್ವಾರ್ಟರ್ಸ್ ಎದುರುಗಡೆ ಇದೆ ಇಲ್ಲಿ. ಸೊ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ, ಟೆಂಪಲ್ ಪಕ್ಕದಲ್ಲೇ ಎಂಟ್ರೆನ್ಸ್ ಇರೋದು. ಸೊ ಇದು ನಮ್ಮ ಕ್ವಾರ್ಟರ್ಸ್, ಏನು ಬ್ಲೂ ಬೋರ್ಡ್ ಕಾಣ್ತಾ ಇತ್ತಲ್ಲ ಅಲ್ಲಿ, ಇದು ನಮ್ಮದು ಕ್ವಾರ್ಟರ್ಸು. ಸೊ ಕ್ವಾರ್ಟರ್ಸ್ ಎದುರುಗಡೆ ಇರೋದು ಇದು ಲೇಕು. ಸೊ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಸಿಟಿ ಸೆಂಟರಲ್ಲಿ ಸಿಚುವೇಟೆಡ್ ಆಗಿದೆ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಜ್ಯೂಸ್ ಸೆಂಟರ್ ಇದೆ. ಸೊ ಜ್ಯೂಸ್ ಸೆಂಟರಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ವಿ. ಸೊ ಇಲ್ಲಿ ತುಂಬ ಜ್ಯೂಸ್ ಸೆಂಟರು. ಸೊ ಇದೇ ಲೈನಲ್ಲಿ ಚಾಟ್ಸು ಕೂಡ ಈವ್ನಿಂಗ್ ಟೈಮಲ್ಲಿ ಚಾಟ್ಸು ಅದೆಲ್ಲ ಇರುತ್ತೆ ಇಲ್ಲಿ ಎದುರುಗಡೆನೆ. ಸೊ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಆ ಸೈಡ್ ಹೋಗಿದರೆ ಆ ಸೈಡ್ ನೀವು ಎಂಜಾಯ್ ಮಾಡ್ಬೋದು. ಹಾಗೆ ಅಲ್ಲಿಂದ ಒಂದು ಸ್ವಲ್ಪ ವೆಜಿಟೇಬಲ್ ಶಾಪಿಗೆ ಹೋಗಿದ್ವಿ. ಸೊ ಒಂದಿಷ್ಟು ವೆಜಿಟೇಬಲ್ಸ್ನೆಲ್ಲ ತೊಗೊಳ್ಳೋದಿತ್ತು. ಸೊ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಮತ್ತು ಅಲ್ಲೇ ಒಂದಿಷ್ಟು ಎಳೆನೀರು ಅದೆಲ್ಲ ಇತ್ತು, ಅದನ್ನು ಕುಡ್ಕೊಂಡ್ವಿ. ಸೊ ಎಳೆನೀರು ಕೂಡ ಸೊ ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬರಬೇಕಾಗುತ್ತೆ, ಅಲ್ಲಿ ಎಳೆನೀರು ಕುಡ್ಕೊಂಡು ಸೊ ಮತ್ತೆ ನಮ್ಮ ಕ್ವಾರ್ಟರ್ಸಿಗೆ ರೀಚ್ ಆಗಿದ್ವಿ. ಸೊ ಇದು ನಮ್ಮ ಕ್ವಾರ್ಟರ್ಸ್ ವ್ಯೂ ಅಂತ ಹೇಳ್ಬೋದು. ಇಲ್ಲಿ ಕೂಡ ಚೆನ್ನಾಗಿದೆ, ಒಳಗಡೆ ಗ್ರೀನರಿ, ಟ್ರೀಸು ಎಲ್ಲ ಸಖತ್ತಾಗಿದೆ. ಸೊ ನನ್ನ ವೀಡಿಯೋಸ್ ಎಲ್ಲ ಇದೇ ರೀತಿ ಕ್ವಾರ್ಟರ್ಸ್ ಒಳಗಿಂದು ಗ್ರೀನರಿ ಹಾಗೆ ಲೇಕಿಂದು ಇದೆಲ್ಲ ವೀಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಾತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಅಷ್ಟೇ ಆಗಿರುತ್ತೆ ಇವತ್ತು.